ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಕೇಶ್ ಅಂತ. ಸೊ ಈ ಪಿಕ್ಚರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಫೈನಲ್ ಔಟ್ಪುಟ್ ನೋಡಿದಾಗ ನನಗೆ ತುಂಬ ರಿಫ್ರೆಶಿಂಗ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ಬೇರೆ ಜಾನ್ರಲ್ಲಿ ತೆಗೆದಿರೋ ಒಂದು ಮೂವಿ ಅದರಿಂದ ಒಂದು ಫೀಲ್ ಗುಡ್ ಫೀಲಿಂಗ್ ಕೊಡುತ್ತೆ. ಸೊ ಅದರಿಂದ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ನನ್ನ ಜೊತೆ ಒನ್ ಮೋರ್ ಹ್ಯಾಪಿ ಥಿಂಗ್ ಅಂದರೆ ಭೀಮಾ ಖ್ಯಾತಿಯ ನನ್ನ ಫ್ರೆಂಡ್ ಜಯಸೂರ್ಯ ಇದ್ದಾನೆ. So he witnessed the movie, movie. So thank you I want him also to talk. Thank you so much. ಮೂವಿ ತಾನೇ ನೋಡಿದ್ವಿ. ಮಂಜೂರ ಸರ್ ತುಂಬ ಸೆನ್ಸಿಬಲ್ ಆಗಿ ಮೂವೀಸ್ ಮಾಡ್ತಾರೆ ಅಂತ ಇನ್ನೊಂದ್ಸಲ ಪ್ರೂವ್ ಆಗಿದೆ. ಆ್ಯಂಡ್ ತುಂಬ ಸಟಲ್ ಆಗಿ ಎಮೋಷನ್ಸ್ನ ಕ್ಯಾರಿ ಔಟ್ ಮಾಡಿದ್ದಾರೆ. ಪ್ರತಿಯೊಂದು ಒಂದು ಪಾತ್ರ ದೊಡ್ಡದು ಸಣ್ಣದು ಅಂತ ಅಲ್ಲ, ಬಟ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ತುಂಬ ಸಟಲ್ ಆಗಿ ಮೂಡ್ ಬಂದಿದೆ. ಎಲ್ಲರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಗಳು ಅಷ್ಟೇ. ಆ್ಯಂಡ್ ಆಲ್ಸೋ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಅ ಬ್ಯೂಟಿಫುಲ್ ಮೂವಿ. ಎಲ್ಲರೂ ಪ್ಲೀಸ್ ದಯವಿಟ್ಟು ಬಂದು ಇಂಥ ಒಂದಷ್ಟು ಅಂಡರ್ ರೇಟೆಡ್ ಸ್ಕ್ರಿಪ್ಟ್ಸ್ನ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. Thank you so much. Main thanks is Mansoor sir. ಎಲ್ಲರೂ ಬಂದು ಪಿಕ್ಚರ್ನ ದಯವಿಟ್ಟು ಥಿಯೇಟರ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಸೆನ್ಸಿಬಲ್ ನಿರ್ದೇಶಕರಾದ ಮನ್ಸೂರೆ ಅವರ ದೂರ ತೀರಯಾನ ನನ್ನ ಪ್ರಕಾರ ಒಂದು ಭಾವತೀರಯಾನ ಇದು. ಯಾಕಂದ್ರೆ ಭಾವನೆಗಳು ಬಹಳ ಹೇರಳವಾಗಿದೆ, ಮನಸ್ಸಿಗೆ ಮುಟ್ಟುತ್ತೆ. ಇಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನೋಡೋಕ್ಕಿಂತ ಈ ಯಾನದಲ್ಲಿ ಒಬ್ಬ ಪ್ರಯಾಣಿಕನಾಗಿ ಹೋದ್ರೆ ಇದರ ಅನುಭವನೇ ಬೇರೆ. ಒಂದು ಪರ್ಫೆಕ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಈಗ ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಲೊಕೇಶನ್ಸ್, ಕಾಸ್ಟ್ಯೂಮ್ ಹಿಡಿದು ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್, ಒಂದೊಂದು ಡೈಲಾಗ್ ಕೂಡ ಬಹಳ ಅಚ್ಚುಕಟ್ಟಾಗಿ ಏನು ಹೇಳಬೇಕು ಅನ್ನೋದನ್ನ ತುಂಬ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಕತೆ ಈಗಿನ ಯುವ ಜನಾಂಗ ಏನು ತುಂಬ ಗೊಂದಲದಲ್ಲಿದೆ, ಅದು ಕರಿಯರ್ ವಿಷಯ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ವಿಷಯ ಆಗಿರ್ಬೋದು, ಅದನ್ನೆಲ್ಲ ತುಂಬ ಒಂದು ತಿಳಿ ಹೇಳೋ ಥರ ಒಂದು ಮನೋರಂಜನೆಯ ಜೊತೆಗೆ ಒಂದು ಪ್ರಯಾಣದ ಜೊತೆಗೆ ಅದನ್ನು ನಮ್ಮ ಮನಸ್ಸಿಗೆ ಮುಟ್ಟಿಸೋ ಥರ ಹೇಳಿದ್ದಾರೆ. ಖಂಡಿತ ದೂರ ತೀರಯಾನ ಹಲವಾರು ಆಯಾಮದಲ್ಲಿ ನೋಡಲೇಬೇಕಾದ ಸಿನಿಮಾ. ತುಂಬ ಒಳ್ಳೆ ಸಿನಿಮಾ. ಈ ಸಿನಿಮಾನ ಕನ್ನಡಿಗರೆಲ್ಲರೂ ಪ್ರೋತ್ಸಾಹಿಸಿ ಗೆಲ್ಲಿಸಿದ್ರೆ ಮನ್ಸೂರೆ ಆದಂಥ ನಿರ್ದೇಶಕರು ಇನ್ನಷ್ಟು ಈ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿದೆ ಫಿಲಮ್. ಎಲ್ಲರೂ ಥಿಯೇಟರ್ ಬಂದು ನೋಡ್ಲೇಬೇಕಾಗಿರುವಂತ ಫಿಲಮ್ ಆಗಿದೆ. ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಂಗೀತನೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ ಬಂದು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಏನು ಅಂತ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನಗಳಲ್ಲಿ. ವಾಟ್ ಎವರ್ ದೇ ಸಿ ಫೀಲ್ ಫಾರ್ ಎ ಡೇ ಆರ್ ಟು, ದೇ ಫೀಲ್ ದಟ್ ಈಸ್ ರಿಲೇಷನ್. ಆ ರಿಲೇಶನ್ಶಿಪ್ ಹೆಂಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೆಂಗೆ ಸ್ಪೇಸ್ ಕೊಡಬೇಕು, ಯು ಶುಡ್ ಅಂಡರ್ಸ್ಟ್ಯಾಂಡ್ ಇನ್ಸ್ಟೆಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ಸ್ ಪ್ರಯಾರಿಟೀಸ್ ಅನ್ನೋದು ತುಂಬಾ ಇಷ್ಟ ಆಯ್ತು. ಹಾಗೆ ಸಿನಿಮ್ಯಾಟೋಗ್ರಫಿ ಇಸ್ ಅಮೇಝಿಂಗ್. ಈ ದೊಡ್ಡ ಸ್ಕ್ರೀನ್ ಅಲ್ಲಿ ಕನ್ನಡ ಮೂವೀಸ್ ಈ ತರ ವಾಚ್ ಮಾಡಬೇಕು, ಕುಟುಂಬ ಸಮೇತ ಬಂದು ವಾಚ್ ಮಾಡೋ ಮೂವೀಸ್ ತುಂಬಾ ಕಡಿಮೆ ಇದೆ ಇವತ್ತು. ಎಲ್ಲರೂ ದಯವಿಟ್ಟು ನೋಡ್ಬೇಕು. ಹಂಗೆ ನಿಮ್ಗೆ ಗೊತ್ತಿರೋರಿಗೆ, ರಿಲೇಟಿವ್ಸ್ಗೆ ಹೇಳ್ಬೇಕು, ಮಕ್ಕಳ ಸಮೇತ ಬಂದು ನೋಡ್ಬೇಕು ಅಂತ ಮೂವಿ. ಹಾಡು ಅಷ್ಟೇ ತುಂಬಾ ಚೆನ್ನಾಗಿದೆ. ಹೆಂಗೆ ಟೈಮ್ ಕಳೀತು ಗೊತ್ತಾಗಿಲ್ಲ. ಸೆಕೆಂಡ್ ಹಾಫ್ ಇಸ್ ಮೋರ್ ಡೆಪ್ತ್ ಅಂಡ್ ಐ ರಿಯಲಿ ಲೈಕ್ ಅಂಡ್ ಎವ್ರಿ ಒನ್ their heart and soul, they have given their heart and soul and worked for the movie. It is really worth watching for everyone. Being an environmentalist, ನನಗೆ ಇನ್ನೂ ತುಂಬಾ ಇಷ್ಟ ಆಗಿರೋದು ನೇಚರ್ಗೆ ತುಂಬಾ ಹತ್ರ ತೆಗೆದಿದ್ದಾರೆ. ಫೀಲ್ ಲೈಕ್ ವಾಚಿಂಗ್, ಗೋಯಿಂಗ್ ಟು ದ ನೇಚರ್ ಅಗೇನ್. ಎಷ್ಟೊತ್ತು ನೋಡಿದ್ರು ಆ ನೇಚರ್ ಇಸ್ ದ ಬ್ಯೂಟಿ ಇಸ್ ಮೋರ್ ಎಕ್ಸಾಂಪ್ಲಿಫೈಡ್. ವೆರಿ ನೈಸ್. ಎಲ್ಲರಿಗೂ ನಮಸ್ಕಾರ. ಒಂದು ಅಂದವಾದ, ಚಂದವಾದ, ಮನಸ್ಸಿಗೆ ಹತ್ರ ಆಗುವಂತ ಒಂದು ಮೂವಿನ ಈಗ ನಮ್ಮ ಟೀಮ್, ಬಂದೂಕ್ ಟೀಮ್ ಅವ್ರು ಎಲ್ಲರೂ ಕೂಡ ನೋಡ್ಕೊಂಡ್ ಬಂದ್ವಿ. ಇದರಲ್ಲಿ ಎಲ್ಲದೂ ಕೂಡ ಒಂದು ಸಬ್ಜೆಕ್ಟ್ ಅಲ್ಲಿ ಕ್ಲಾರಿಟಿ ಇದೆ, ಹಾಗೆ ಮೂವಿಯಲ್ಲಿ ಕ್ವಾಲಿಟಿ ಇದೆ. ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದ್ಬಿಟ್ಟು ನೋಡ್ಬೇಕು ಅಂತ ನಾವು ಕೂಡ ನಮ್ಮ ತಂಡದ ಪರವಾಗಿ ಕೇಳ್ಕೊಳ್ತೀವಿ. ಅಂಡ್ ಇದ್ರಲ್ಲಿ ನನಗೆ ಏನ್ ಇಷ್ಟ ಆಯ್ತು ಅಂತಂದ್ರೆ ಆ ಗ್ರೀನರಿ ತುಂಬಾ ಹತ್ರ ಆಗುತ್ತೆ, ಆಮೇಲಿಂದ ಸಂಭಾಷಣೆಗಳು ಮತ್ತೆ ಸಂಗೀತ ತುಂಬಾ ಮನಸ್ಸಿಗೆ ಮುಟ್ಟುತ್ತೆ. ಇಷ್ಟು ಹೇಳ್ತೀವಿ. ನಮ್ಮ ತಂಡ ಬಂದು ನಾವು ಕೂಡ ಆದಷ್ಟು ಬೇಗ ಎಲ್ಲರಿಗೂ ಇದನ್ನ ವಿಚಾರನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ದೂರ ತೀರಯಾನ. ಸೊ ಈಗ ಫಿಲ್ಮ್ ಈಗಷ್ಟೇ ನೋಡ್ಕೊಂಡ್ ಬಂದೆ, ದೂರ ತೀರಯಾನ. ತುಂಬಾ ಬೇರೆ ತರದ ಕತೆ. ಈಗಿನ ಜನರೇಷನ್ ಅಂದ್ರೆ ಮೊದ್ಲಾಗಿದ್ರೆ ಒಂದ್ಸಲ ಐ ಲವ್ ಯು ಅಂತಂದ್ಮೇಲೆ ಮುಗೀತು, ಇವ್ರನ್ನೇ ಮದುವೆ ಆಗೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ತುಂಬಾ ರಿಲೇಶನ್ಶಿಪ್ ಅಲ್ಲಿ ಬದುಕಿದೀವಿ, ತುಂಬಾ ಮದುವೆಗಳಲ್ಲಿ ಬದುಕಿದೀವಿ, ತುಂಬಾ ಖುಷಿಯಾಗೂ ಇರಲ್ಲ ಅಂತ ಮದುವೆಗಳಲ್ಲಿ. ಅಂಡ್ ಇದು ನಮ್ಗೆ ಕನ್ನಡ ಹಿಡಿದಂಗೆ ಇತ್ತು.
ಈಗಿನ ಜನರೇಷನ್ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಎಸ್ಪೆಷಲಿ ವಿಮೆನ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಚಾಯ್ಸ್ ಮಾಡ್ಕೋಬಹುದು. ಮೊದಲ ಚೂಸ್ ಮಾಡ್ಕೊಳ್ಳೋದು ಕಡಿಮೆ ಇತ್ತು. ಸೊ ಅದರಿಂದಾಗಿ ಅವರು ಅವ್ರ ರಿಲೇಶನ್ಶಿಪ್ ನನಗೆ ಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡುವಂತ ಯಾವುದೇ ಟ್ಯಾಬುಗಳಿಲ್ಲದೆ, ಯಾವುದೇ ಸ್ಟಿರಿಯೋಟಿಪಿಕಲ್ ಒತ್ತಡಗಳಿಲ್ಲದೆ ಅದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಈಗಿದೆ. ಸೊ ಅದಕ್ಕೆ ತಕ್ಕಂತೆ ಸಿನಿಮಾ ಮೂಡ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಹಾಡುಗಳೆಲ್ಲದೂ ಚೆನ್ನಾಗಿದೆ. ವಿಜಯ್ ಕೃಷ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈವನ್ ಅವ್ರ ಹೆಸರು ಬರುತ್ತೆ, ಭೂಮಿ ಕ್ಯಾರೆಕ್ಟರ್ ಮಾಡಿದ್ರು, ಅವ್ರದ್ದು ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ರೆಸೆನ್ಸ್, ಆಕ್ಟಿಂಗ್ ಎಲ್ಲದು ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.